ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಹೈಕೋರ್ಟ್ ಬೆಂಗಳೂರಲ್ಲಿ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗೆ ಅಂದರೆ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಅಥವಾ ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ, ಧೋಬಿ ಈ ಒಂದು ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಇವರು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 21 ಮೇ 2020 ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆ, ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ judiciary.karnataka.gov.in ಒಂದು ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಜವಾನ ಅಥವಾ ಹೌಸ್ ಕೀಪಿಂಗಲ್ಲಿ 85 ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ದಾರೆ. ಲಿಫ್ಟ್ ಅಟೆಂಡರಲ್ಲಿ 5 ಹುದ್ದೆ, ಸಹಾಯಕ ಬೈಂಡರಲ್ಲಿ 1 ಹುದ್ದೆ, ದರ್ಜಿಯಲ್ಲಿ 1 ಹುದ್ದೆ, ದೋಬಿಯಲ್ಲಿ 1 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ನಂತರ ಇಲ್ಲಿ ಕ್ಯಾಟಗರಿ ವೈಸಲ್ಲಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಇದನ್ನು ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೋಬೋದು. ಸೊ ಟೋಟಲಾಗಿ ಇಲ್ಲಿ 93 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದಾರೆ. ಓಕೆ, ನಂತರ ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರೊಂದು ವೇತನ ಶ್ರೇಣಿಯನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್, ದೋಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವರಿಗೆ ವೇತನ ಶ್ರೇಣಿ ಬಂದು ತಿಂಗಳಿಗೆ 19,900ರಿಂದ 63,200 ತನಕ ಇವರಿಗೆ ವೇತನ ಇರುತ್ತೆ. ಓಕೆ, ನಂತರ ಲಿಫ್ಟ್ ಅಟೆಂಡರ್ ಮತ್ತು ದರ್ಜಿ ಹುದ್ದೆಗೆ ನೋಡೋದಾದರೆ ಇವರಿಗೆ ತಿಂಗಳಿಗೆ 21,700 ರಿಂದ 69,100 ತನಕ ಇವರಿಗೆ ವೇತನ ಇರುತ್ತೆ. ನಂತರ ಈ ಒಂದು ಹುದ್ದೆಗಳ ವಿದ್ಯಾರ್ಥಿ ಏನು ಕೇಳಿದರೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಜವಾನ, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್ ಹುದ್ದೆಗೆ ಇಲ್ಲಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು. ನಂತರ ಲಿಫ್ಟ್ ಅಟೆಂಡರಲ್ಲಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಮತ್ತು ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಅನುಭವನ ಹೊಂದಿರಬೇಕು. ನಂತರ ಸಹಾಯಕ ಬೈಂಡರ್ಗೆ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು ಮತ್ತು ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಒಂದು ಅನುಭವನ ನೀವು ಹೊಂದಿರಬೇಕಾಗುತ್ತೆ. ನಂತರ ದರ್ಜಿ ಹುದ್ದೆಗೆ ನೋಡೋದಾದರೆ ಇಲ್ಲಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು ಮತ್ತು ದರ್ಜಿ ಕೆಲಸದಲ್ಲಿ 3 ವರ್ಷಗಳ ಒಂದು ಅನುಭವನ ಹೊಂದಿರಬೇಕು. ನಂತರ ದೋಬಿ ಹುದ್ದೆಗೆ ನೋಡೋದಾದರೆ ಇಲ್ಲಿ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕು ಮತ್ತು ದೋಬಿ ಕೆಲಸದಲ್ಲಿ ನೀವು ಅನುಭವನ ಹೊಂದಿರಬೇಕು ಅಂತ ತಿಳಿಸಿದ್ದಾರೆ. ನಂತರ ವಯೋಮಿತಿನ ನೋಡೋದಾದರೆ ಕನಿಷ್ಠ ಅಂದರೆ 18 ವರ್ಷ ತುಂಬಿರಬೇಕು. ನಂತರ ಗರಿಷ್ಠ ವಯೋಮಿತಿನ ನೋಡ್ತಾ ಹೋಗೋದಾದರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷಗಳು ಮೀರಿರಬಾರ್ದು. ನಂತರ ಇತರೆ ಹಿಂದುಳಿದ ವರ್ಗಗಳು ಅಂದರೆ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷಗಳು ಮೀರಿರಬಾರ್ದು. ನಂತರ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷಗಳು ಮೀರಿರಬಾರ್ದು. ನಂತರ ಅರ್ಜಿ ಶುಲ್ಕವನ್ನು ನೋಡ್ತಾ ಹೋಗೋದಾದರೆ ನೀವು ಅಭ್ಯರ್ಥಿಗಳು SBI ಆನ್ಲೈನ್ ಪಾವತಿ ಗೇಟ್ವೇ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 200 ರೂ ನಿಮಗೆ ಫೀಸ್ ಇರುತ್ತೆ. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ಪ್ರವರ್ಗ 1 ಹಾಗೂ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ ಅವರಿಗೆ 100 ರೂ ನಿಮಗೆ ಫೀಸ್ ಇರುತ್ತೆ. ಇಲ್ಲಿ ನೇರ ನೇಮಕಾತಿ ಮೂಲಕ ಇವರು ನಿಮ್ಮನ್ನು ಆಯ್ಕೆನ ಮಾಡ್ಕೋತಾರೆ. ಅಂದರೆ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಇವರು ಮೆರಿಟ್ ಲಿಸ್ಟನ್ನು ತಯಾರಿಸಿ ನಂತರ ಇಂಟರ್ವ್ಯೂಗೆ ನಿಮ್ಮನ್ನ ಕರೆದು ಸಂದರ್ಶನದ ಮೂಲಕ ಇವರು ನಿಮ್ಮನ್ನು ಆಯ್ಕೆನ ಮಾಡ್ಕೋತಾರೆ. ಓಕೆ, ಇಲ್ಲಿ ಸಂದರ್ಶನಕ್ಕೆ ಇವರು ಗರಿಷ್ಠ 10 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಓಕೆ, ಸೊ ಇದಿಷ್ಟು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಕನ್ಫರ್ಮ್ ಮಾಡಿರುವಂತಹ ಗ್ರೂಪ್ ಡಿ ಹುದ್ದೆಗಳಿಗೆಂದೇ ಜವಾನ, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ, ದೋಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಇದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ judiciary.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಿ. ಇಲ್ಲಾಂದರೆ ನೀವು ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ. ಮತ್ತು ಲಾಸ್ಟ್ ಡೇಟ್ ಬಂದು 21 ಮೇ 2020 ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಮತ್ತು ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.